ಬಲವಂತದ ಮದುವೆ ಆರು ಹೊರ ಹೋಗ್ತಿದ್ರು. ತಂದೆ ಪರಂದಾಮಯ್ಯ ಅವಳನ್ನು ತಡೆಯಲು ಕನಿಷ್ಠ ಪ್ರಯತ್ನನೂ ಮಾಡಲಿಲ್ಲ. ಏಕೆಂದರೆ ಮಗಳು ಆಡಿದ ಪ್ರತಿಯೊಂದು ಮಾತು ಸತ್ಯದ ಚಾಟಿಯಂತೆ ಅವರ ಹೃದಯಕ್ಕೆ ಬಡಿತಾ ಇತ್ತು. ಆ ತಂದೆ ಒಂದು ಕ್ಷಣ ಅಲ್ಲೇ ಕಲ್ಲಾಗಿ ನಿಂತು ತೀವ್ರ ಪಶ್ಚಾತ್ತಾಪದಲ್ಲಿ ಯೋಚಿಸತೊಡಗಿದ್ರು. ಅಯ್ಯೋ, ನನ್ನ ಸ್ವಂತ ಮಗಳು ಇಂತಹ ತಪ್ಪು ಕೆಲಸ ಮಾಡ್ತಾಳ ಅಂತ ನಾನು ಒಂದು ಕ್ಷಣ ಯೋಚಿಸಲೇ ಇಲ್ವಲ್ಲ. ಹೌದು, ಕೇವಲ ಜನರ ಮಾತನ್ನು ಕೇಳಿ ಕಣ್ಣಿಗೆ ಕಂಡ ಈ ಸುಳ್ಳು ಫೋಟೋಗಳನ್ನು ನಂಬಿ ನನ್ನ ಸ್ವಂತ ಮಗಳನ್ನು ನಾನೇ ಕೈಯಾರೆ ಕೊಂದಂತೆ ಆಯಿತು. ಅವಳನ್ನು ಅಷ್ಟೊಂದು ಪ್ರೀತಿಯಿಂದ ಸಾಕಿ ಬೆಳೆಸಿದ್ರೂ ಕೂಡ ನನ್ನ ಒಂದೇ ಒಂದು ಸಣ್ಣ ಅನುಮಾನದಿಂದ ಅವಳ ಹೃದಯದಲ್ಲಿದ್ದ ಪ್ರೀತಿ, ಗೌರವ ಎಲ್ಲವೂ ಕೂಡ ಅವಳ ಬೆರಳುಗಳಿಂದಲೇ ಹರಿದು ಹಾಕುವಂತೆ ಮಾಡಿದನಲ್ಲ ಎಂದು ಒಳಗೊಳಗೆ ನುಜ್ಜುಗುಜ್ಜಾಗೋದ್ರು. ಒಂದು ಹನಿ ವಿಷ ಇಡೀ ಹಾಲಿನ ಬಾಟಲಿಯನ್ನೇ ನಾಶ ಮಾಡುವಂತೆ ತನಗಿದ್ದ ಆ ಒಂದು ಸಣ್ಣ ಅನುಮಾನದ ವಿಷ ಇವತ್ತು ನನ್ನ ಹೆಮ್ಮೆಯ ಮಗಳನ್ನು ತನ್ನಿಂದ ಶಾಶ್ವತವಾಗಿ ದೂರ ಮಾಡಿದೆ ಎಂದು ಅರಿತ ಪರಂದಾಮಯ್ಯ ತಡೆಯಲಾರದ ದುಃಖದಿಂದ ಇಡೀ ಮದುವೆ ಮಂಟಪದ ನಡುವೆಯೇ ದಡಾರ್ನೆ ಕುಸಿದು ಬಿದ್ದು ಹೋದರು. ಅವರು ಅಳುತ್ತಾ ಇದ್ರು. ಕಣ್ಣೆದುರೇ ಮಗಳು ಕತ್ತಲೆಯ ಹಾದಿಯಲ್ಲಿ ನಡೆದು ಹೋಗ್ತಿದ್ರು ಕೂಡ ಆಕೆಯನ್ನು ತಡೆಯುವ ಶಕ್ತಿ ಖಂಡಿತ ಅವರಿಗೆ ಇರಲಿಲ್ಲ. ಬಾಯಿ ತೆರೆದು ಮಗಳೇ ಎಂದು ಕೂಗಿ ಕರೆಯುವ ಯೋಗ್ಯತೆಯೂ ತಮಗಿಲ್ಲ ಎಂದು ಅವರು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ರು. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಅಂತ ಸ್ಪಷ್ಟವಾಗಿ ನಿರ್ಧರಿಸುವಂತಹ ಅಪ್ರತಿಮ ಸ್ವಾಭಿಮಾನಿಯಾಗಿ ನಾನು ಮಲ್ಲಿಕಾಳನ್ನು ಬೆಳೆಸಿದ್ದೆ. ನನ್ನ ಮಗಳ ಒಳ್ಳೆಯ ನಡತೆಗೆ ನನ್ನ ಇಡೀ ಊರಿನವರೇ ಅವಳ ಹೆಸರನ್ನು ಉದಾಹರಣೆಯಾಗಿ ಕೊಡಬೇಕು ಅಂತ ಅಂದುಕೊಂಡಿದ್ದೆ. ನಾನೇ ಇವತ್ತು ಒಬ್ಬ ಹುಚ್ಚನಂತೆ ವರ್ತಿಸಿಬಿಟ್ನಲ್ಲ. ನನ್ನ ಮಗಳಿಗೆ ನಾನೇ ಮಹಾದ್ರೋಹ ಮಾಡಿಬಿಟ್ಟೆ ಎಂದು ತಾವೇ ಒಬ್ಬ ಅಪರಾಧಿಯಂತೆ ತಲೆ ಚಚ್ಕೊಳ್ತಾ ಇದ್ರು. ಇತ್ತ ಮದುವೆಗೆ ಬಂದಿದ್ದಂತಹ ಗ್ರಾಮಸ್ಥರೆಲ್ಲರೂ ತೀವ್ರ ದುಃಖ ಮತ್ತು ಮೌನದಿಂದ ತಮ್ಮ ತಮ್ಮ ಮನೆಗಳಿಗೆ ಹಿಂತಿರುಗ್ತಾ ಇದ್ದಾರೆ. ಪಾಪವನ್ನು ಅರಿಯದ ಆ ಮುಗ್ಧ ವಿದ್ಯಾಲಕ್ಷ್ಮಿ ಮಲ್ಲಿಕಾಳನ್ನು ತಾವು ಎಷ್ಟು ಕೀಳಾಗಿ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ವಲ್ಲ ಅಂತ ಕಣ್ಣೀರಿಗೆ ತಾವು ಕಾರಣವಾದವಲ್ಲ ಎಂಬಂತಹ ಅಪರಾಧಿ ಭಾವನೆ, ಪಶ್ಚಾತ್ತಾಪ ಇಡೀ ಗ್ರಾಮದ ಜನರಿಗೆ ಪ್ರತಿಯೊಬ್ಬರನ್ನು ಕೂಡ ಕಾಡತೊಡಗಿತ್ತು. ಮಲ್ಲಿಕಾ ಮನೆ ಬಿಟ್ಟು ಹೊರಟಂತಹ ಮೇಲೆ ಇಡೀ ಹಳ್ಳಿಯೇ ಶೋಕ ಸಾಗರದಲ್ಲಿ ಮುಳುಗಿತ್ತು. ಗ್ರಾಮಸ್ಥರೆಲ್ಲ ತಮ್ಮ ತಪ್ಪು ನೆನೆದು ಕಣ್ಣೀರಿಡ್ತಾ ಇದ್ರು. ಒಬ್ಬ ಮಹಿಳೆ ತನ್ನ ಕೆನ್ನೆಗೆ ತಾನೇ ಹೊಡೆದುಕೊಳ್ಳುತ್ತಾ ಅಳುತ್ತಾ ಹೇಳ್ತಿದ್ಲು, ಅಯ್ಯೋ ದೇವರೇ, ನಮ್ಮ ಕಣ್ಣೆದುರೇ ಇಷ್ಟು ವರ್ಷ ಬೆಳೆದ ಮಗು ಕೇವಲ 8 ವರ್ಷದ ಪ್ರಾಯದಲ್ಲೇ ಪಕ್ಕದ ಮನೆಯ ಮಕ್ಕಳಿಗೆಲ್ಲ ಉಚಿತವಾಗಿ ಪಾಠ ಹೇಳ್ಕೊಡ್ತಾ ಇತ್ತು. ಅಂತಹ ದೇವತೆಯಂತಹ ಮಗುವಿನ ಮೇಲೆ ಚಾರಿತ್ರ್ಯದ ಬಗ್ಗೆ ನಾವೆಲ್ಲ ಮುಂದೆ ಇಷ್ಟೊಂದು ಅಸಭ್ಯವಾಗಿ ಮಾತನಾಡಿದ್ವಲ್ಲ. ನಮಗೆ ವಿಷಯವೇ ತಿಳಿಯದೆ ಅವಳಿಗೆ ಬಲವಂತವಾಗಿ ಮದುವೆ ಫಿಕ್ಸ್ ಮಾಡಿದ್ರು. ಆ ನೋವಿಗೆ, ಆಘಾತಕ್ಕೆ 2 ದಿನ ಊಟ ಮಾಡದೆ ಆ ಮುಗ್ಧ ಕಣ್ಣುಗಳು ಗುಡ್ಡೆ ಹಿಂದಕ್ಕೆ ತಿರುಗಿಸಿ ನೆಲಕ್ಕೆ ಬಿದ್ದಿದ್ದಾಗ ನಾವೆಲ್ಲ ಅಂದುಕೊಂಡ್ವಿ ಅವಳ ಹೊಟ್ಟೆಯಲ್ಲಿ ಏನೋ ಪಾಪದ ಕಲೆ ಇದೆ, ಅದಕ್ಕೆ ಹಾಗೆ ಬಿದ್ದಿದ್ದಾಳೆ ಅಂತ. ಕೀಳಾಗಿ ಮಾತನಾಡಿದ್ವಲ್ಲ. ಒಬ್ಬ ಪವಿತ್ರವಾದ ಹುಡುಗಿಯ ಮೇಲೆ ಇಷ್ಟೊಂದು ದೊಡ್ಡ ಕಳಂಕ ಇಷ್ಟು ದೊಡ್ಡ ಕಳಂಕ ಹೊರಿಸೋಕೆ ನಮಗೆ ಹೇಗೆ ಮನಸ್ಸು ಬಂತು? ಇಂದು ಇಡೀ ಹಳ್ಳಿಯಲ್ಲಿ ಬಿದ್ದಿತ್ತು. ಮತ್ತೊಬ್ಬ ತಾಯಿ ಅಳುತ್ತಾ ನೋಡಿದ್ಲು, ನನಗೂ ಒಬ್ಬ ಮಗಳಿದ್ದಾಳೆ, ಅವಳಿಗೆ ಒಂದೇ ಒಂದು ಅಕ್ಷರ ಸರಿಯಾಗಿ ಬರ್ತಾ ಇರಲಿಲ್ಲ. ಅದನ್ನು ನಾನು ಮಲ್ಲಿಕಾಳಿಗೆ ಅಷ್ಟೊಂದು ಚೆನ್ನಾಗಿ ಪ್ರೀತಿಯಿಂದ ಹೇಳಿಕೊಟ್ಟು ಕಲಿಸಿದ್ಲು. ಈಗ ನನ್ನ ಮಗಳು 10ನೇ ತರಗತಿಯಲ್ಲಿದ್ದಾಳೆ. ಅಂತಹ ಮಲ್ಲಿಕಾಳನ್ನು ದೂಷಿಸೋ ಬದಲು ಅವಳು ಕೋಪದಿಂದ ಅಷ್ಟೆಲ್ಲ ಮಾತನಾಡಿದ್ರು ಕೂಡ ಮಾಡಿದ್ರಲ್ಲೂ ಒಂದು ನ್ಯಾಯವಿತ್ತು ಅಂತ ನಾವ್ಯಾಕೆ ಯೋಚಿಸಲೇ ಇಲ್ಲ ಎಂದು ಇಡೀ ಊರೇ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೇಯ್ತಾ ಇತ್ತು. ಒಂದು ಕಾಲದಲ್ಲಿ ಹಳ್ಳಿಯ ಪ್ರತಿಯೊಬ್ಬ ಪೋಷಕರು ಕೂಡ ಮಲ್ಲಿಕಾಳಂತಹ ಒಬ್ಳು ಮಗಳು ಇದ್ರೆ ಸಾಕು ಅಂತ ಬಯಸ್ತಾ ಇದ್ರು. ಆದರೆ ಇವತ್ತು ಅವಳಿಗೆ ಧೈರ್ಯ ತುಂಬುವಂತಹ ಬದಲು ಕೇವಲ ಅನುಮಾನದ ವಿಷ ನೀಡಿದ್ದಕ್ಕೆ ಇಡೀ ಹಳ್ಳಿಯೇ ದುಃಖದಿಂದ ತುಂಬಿ ಹೋಗಿತ್ತು. ಮಲ್ಲಿಕಾ ನನ್ನೊಂದಿಗೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಇಡೀ ಊರು ಕಾಯ್ತಾ ಇತ್ತು. ಇತ್ತ ಮಲ್ಲಿಕಾಳ ಅಣ್ಣ ಮಾತ್ರ ಒಳಗೊಳಗೆ ಸಂತೋಷವಾಗಿದ್ನು. ಅಸಲಿಗೆ ಮಲ್ಲಿಕಾಗೆ ಬಾಲ್ಯದಿಂದಲೇ ಅವನ ಮೇಲೆ ಒಂದು ರೀತಿಯ ಕೋಪವಿತ್ತು. ಅದಕ್ಕೆ ಕಾರಣ ತಂದೆ ಪರಂದಾಮಯ್ಯ ಮಲ್ಲಿಕಾ ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಓದಿಗೂ ಸದಾ ಬೆಂಬಲವಾಗಿ ನಿಲ್ತಾ ಇದ್ರು. ಆದರೆ ಅಣ್ಣ ಸರಿಯಾಗಿ ಓದ್ತಾ ಇರಲಿಲ್ಲ. ಮಲ್ಲಿಕಾ ಮಾತ್ರ ಚೆನ್ನಾಗಿ ಓದ್ತಾ ಇದ್ಲು. ತಂದೆ ಅವನನ್ನು ಯಾವಾಗಲೂ ಕೂಡ ನೋಡ್ ಕಲಿ ನಿನ್ನ ತಂಗಿನ ಅಂತ ಹೇಳಿ ಬೈತಾ ಇದ್ರು. ಇದನ್ನು ನೋಡಿದ ಅಣ್ಣ ತಂದೆ ಬೈಯಲು ಮಲ್ಲಿಕಾನೇ ಕಾರಣ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಒಳಗೊಳಗೆ ಅವಳ ಮೇಲೆ ಒಂದು ರೀತಿಯ ದ್ವೇಷವನ್ನು ಚಿಕ್ಕಂದಿನಿಂದಲೂ ಕೂಡ ಬೆಳೆಸ್ಕೊಳ್ತಾನೆ ಬಂದ್ಬಿಟ್ಟಿದ್ದ. ಆದರೆ ಹೊರಗಡೆ ಮಾತ್ರ ತಂಗಿಯನ್ನು ಚೆನ್ನಾಗಿ ನೋಡ್ಕೊಳ್ತೀನಿ ಅನ್ನೋ ಬಿಲ್ಡಪ್ಪು ಮಾತ್ರ ಕೊಡ್ತಿದ್ದ ವಿನಃ ಮಲ್ಲಿಕಾ ಸ್ವಲ್ಪವೇ ಬೆಳೆಯುತ್ತಿದ್ದಂತೆ ಅವನು ಒಳಗೊಳಗೆ ಅಸೂಯೆ, ದ್ವೇಷವು ದುಪ್ಪಟ್ಟಾಗ್ತಿತ್ತು. ದುರಂತ ಎಂದರೆ ತಂದೆ ಪರಂದಾಮಯ್ಯ ಮಲ್ಲಿಕಾಳ ಪ್ರತಿ ಹೆಜ್ಜೆಯಲ್ಲೂ ಜೊತೆಗಿದ್ರು.
ತಾಯಿ ಸುಮತಿ ಮಾತ್ರ ಮಗನನ್ನು ತಲೆ ಮೇಲೆ ಹೊತ್ಕೊಂಡಿದ್ಲು ಅಷ್ಟೆ. ಮಲ್ಲಿಕಾ ತನ್ನ ಓದಿನ ಕಡೆ ಕಠಿಣವಾಗಿ ಶ್ರಮಿಸ್ತಾ ಇದ್ಲು. ತಾಯಿ ಮಾತ್ರ, ಮಗಳೇ ನೀನು ತುಂಬ ಕಠಿಣವಾಗಿ ನಡೆದುಕೊಳ್ತಿದ್ಯಾ ಅಂತೆ ಮಲ್ಲಿಕಾಳನ್ನೇ ದೂಷಿಸ್ತಾ ಇದ್ರು. ತಂದೆಯನ್ನು ಗದರಿಸ್ತಾ ಇದ್ಲು. ಜಗತ್ತಿನಲ್ಲಿ ಕೆಲವರು ಹೀಗೆ ಇರ್ತಾರೆ. ಪುರುಷರಿಗೆ ಹೆಣ್ಣು ಮಕ್ಕಳ ಮೇಲೆ ವಿಪರೀತ ಪ್ರೀತಿ ಇರ್ತದೆ. ಒಬ್ಬ ತಾಯಿ ತನ್ನ ಮಗನನ್ನು ಪ್ರೀತಿಸುವುದು ತಪ್ಪಲ್ಲ, ಆದರೆ ಮಗನ ವ್ಯಾಮೋಹದಲ್ಲಿ ಹೆತ್ತ ಮಗಳನ್ನು ಹೀಗೆ ಕಡೆಗಣಿಸುವುದು ಎಷ್ಟು ಸರಿ? ಚಿನ್ನದಂತೆ ಇದ್ದಂತಹ ಅತ್ಯಂತ ಬುದ್ಧಿವಂತೆಯಾಗಿದ್ದಂತಹ ಮಗಳನ್ನು ಪ್ರತಿ ಕ್ಷಣವೂ ನಿರ್ಲಕ್ಷಿಸುತ್ತಾ ಮಗನ ತಪ್ಪುಗಳನ್ನು ಮುಚ್ಚಿಡುತ್ತಾ ಸುಮತಿಯು ಇಂತಹದೇ ಒಂದು ಸ್ವಾರ್ಥಿ ಗುಂಪಿಗೆ ಸೇರಿದವಳಾಗಿದ್ಲು. ಆದರೆ ಇವತ್ತು ಅದೇ ಮಗಳು ತನ್ನನ್ನು ಒಂದು ಸೀಳು ನೋಟದಿಂದ ನೋಡಿದ್ದು, ಅಸಹ್ಯಪಟ್ಟಿದ್ದು, ತನ್ನ ಕೈಗೆ ಬಿಡಿಸಿಕೊಂಡು ಶಾಶ್ವತವಾಗಿ ದೂರ ಹೋದಾಗ ಸುಮತಿಯ ಒಂದು ಹೃದಯ ಸೀಳು ಹೋಗಿತ್ತು. ಕಣ್ಣುಗಳಿಂದ ರಕ್ತದಂತಹ ಕಣ್ಣೀರು ಸುರಿತಾ ಇದ್ರು ಕೂಡ ಆಕೆಗೆ ಏನು ಮಾಡೋಕ್ಕೆ ಕೂಡ ಸಾಧ್ಯವಾಗ್ತಾನೆ ಇರಲಿಲ್ಲ. ಅತ್ತ ಮನೆ, ಊರು ಎರಡನ್ನ ತೊರೆದ ಮಲ್ಲಿಕಾ ಏಕೈಕ ಗಮ್ಯ ಸ್ಥಾನ ಹೈದರಾಬಾದ್. ಸುಮಾರು 3 ಗಂಟೆಗಳ ಕಾಲ ಕಣ್ಣೀರಿನಲ್ಲೇ ರೈಲು ಪ್ರಯಾಣವನ್ನು ಮುಗಿಸಿದ ಆಕೆ ಸಿಕಂದರಾಬಾದ್ ರೈಲ್ವೆ ನಿಲ್ದಾಣದಲ್ಲಿ ಇಳಿದ್ಲು. ಅಲ್ಲಿಂದ ನೇರವಾಗಿ ತಾನು ಹಿಂದೆ ವಾಸವಿದ್ದಂತಹ ಹಳೆ ಒಂದು ಹಾಸ್ಟೆಲ್ಗೆ ತಲುಪಿದ್ಲು. 3 ವರ್ಷಗಳಿಂದ ಆಕೆ ಅದೇ ಹಾಸ್ಟೆಲ್ನಲ್ಲಿದ್ದ ಆಕೆ ಅಲ್ಲಿನ ವಾರ್ಡರ್ ಜೊತೆ ಮಲ್ಲಿಕಾಗೆ ಒಂದು ಒಳ್ಳೆಯ ಪರಿಚಯ. ಅಲ್ಲದೆ ಆಕೆ ಈಗಾಗಲೇ ಒಂದು 10 ತಿಂಗಳ ಮುಂಗಡ ಬಾಡಿಗೆಯನ್ನು ಸಹ ಪಾವತಿಸಿದ್ದಾಳೆ. ಮಲ್ಲಿಕಾಳ ಪರಿಸ್ಥಿತಿಯನ್ನು ಕಂಡ ವಾರ್ಡನ್ ಮೇಡಮ್ ಆಕೆಗೆ ಹಾಸ್ಟೆಲ್ನಲ್ಲಿ ಉಳಿದುಕೊಳ್ಳಲು ತಕ್ಷಣವೇ ಅವಕಾಶವನ್ನು ನೀಡಿದರು. ಹಾಸ್ಟೆಲ್ಗೆ ಬಂದ ತಕ್ಷಣ ಮಲ್ಲಿಕಾ ಮೊದಲು ಮಾಡಿದ್ದೇ ತನ್ನ ವಿದ್ಯಾಭ್ಯಾಸದ ಸರ್ಟಿಫಿಕೇಟ್ಗಳನ್ನು ಜೆರಾಕ್ಸ್ ಮಾಡಿಸಿದ್ದು. ತದನಂತರ ತನ್ನ ಚಾರಿತ್ರ್ಯ ಎಷ್ಟು ಪವಿತ್ರವಾದದ್ದು ಅಂತ ಸಾಬೀತುಪಡಿಸುವ ಅತ್ಯಂತ ಪ್ರಮುಖವಾದ ವರ್ಜಿನಿಟಿ ಸರ್ಟಿಫಿಕೇಟನ್ನು ತಾನು ಅತಿ ಹೆಚ್ಚು ನಂಬುವ ಒಂದು ರಹಸ್ಯ ಸ್ಥಳದಲ್ಲಿ ಯಾರಿಗೂ ತಿಳಿಯದಂತೆ ಮರೆಮಾಡಿ ಇಟ್ಟಳು. ಏಕೆಂದರೆ ಹಾಸ್ಟೆಲ್ ಅಂದರೆ ಪ್ರತಿದಿನ ಹಲವಾರು ಜನ ಬಂದು 10 ಜನ ಹೋಗುವಂತಹ ಸ್ಥಳ. ಯಾರ್ಯಾರು ಎಂಥವರು ಅನ್ನೋಂಥ ನಂಬೋದು ಸಾಧ್ಯ ಇಲ್ಲ. ಆದರೆ ಮಲ್ಲಿಕಾ 3 ವರ್ಷಗಳಿಂದ ಅದೇ ಹಾಸ್ಟೆಲ್ ಕೋಣೆಯಲ್ಲಿದ್ದರಿಂದ ಆಕೆಗೆ ಹಾಸ್ಟೆಲ್ನ ಪ್ರತಿಯೊಂದು ಇಂಚಿಂಚು, ಪ್ರತಿಯೊಂದು ಸುರಕ್ಷಿತವಾಗಿರೋದು ಯಾವುದು ಎಲ್ಲವೂ ಚೆನ್ನಾಗಿ ಗೊತ್ತು. ಇನ್ಮೇಲೆ ಈ ಪ್ರಪಂಚದಲ್ಲಿ ಯಾರನ್ನೂ ನಂಬಲೇಬಾರದು ಅಂತ ನಿರ್ಧರಿಸಿ ಆಕೆ ಆ ರಹಸ್ಯ ದಾಖಲೆಗಳನ್ನು ಅತ್ಯಂತ ಜಾಗರೂಕತೆಯಿಂದ ಬಚ್ಚಿಟ್ಲು. ಬಳಿಕ ಕೋಣೆಗೆ ಬಂದ ಮಲ್ಲಿಕಾ ಹಸಿವಿನಿಂದ ಕಂಗೆಟ್ಟಿದ್ಲು. ಕಳೆದ 2 ದಿನಗಳಿಂದ ಮದುವೆಯ ಆ ಭೀಕರ ಕಷ್ಟ, ಅನುಮಾನ ಅಥವಾ ಅವಮಾನಗಳಿಂದ ಆಕೆ ಸಂಪೂರ್ಣವಾಗಿ ಅಸ್ತು ಹೋಗಿದ್ಲು. ಬೆಳಗ್ಗೆಯಿಂದ ಕನಿಷ್ಠ ಒಂದು ಬೊಗಸೆ ಶುದ್ಧ ನೀರನ್ನೂ ಸಹ ಆಕೆ ಕುಡಿಯೋಕ್ಕಾಗಿರಲಿಲ್ಲ. ಬದುಕಿನ ಮೇಲೆ ಸಂಪೂರ್ಣ ಬೇಸರವಾಗಿದ್ದ ಆಕೆಗೆ ವಾರ್ಡನ್ ತಂದುಕೊಟ್ಟಂತಹ ಒಂದು ಅನ್ನದ ತಟ್ಟೆಯನ್ನು ನೋಡಿ ತಡೆಯಲಾರದೆ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದ್ಲು. ಅನ್ನದ ತುತ್ತನ್ನು ಬಾಯಿಗೆ ಹಾಕ್ಕೊಳ್ಳದಿದ್ದಂತೆ ಕಣ್ಣುಗಳಿಂದ ನಿರಂತರವಾಗಿ ಕಣ್ಣೀರು ಹರಿತಾನೇ ಇತ್ತು. ಆದರೆ ಬದುಕಿ ಸಾಧಿಸಲೇಬೇಕೆಂಬ ಹಠವಿತ್ತು. ಆಕೆ ತನ್ನ ದುಃಖವನ್ನೆಲ್ಲ ಬದಿಗಿಟ್ಟು ಕೇವಲ 4 ತುತ್ತು ಅನ್ನವನ್ನು ಅತ್ಯಂತ ಕಷ್ಟದಿಂದ ಗಂಟಲಿಗೆ ಇಳಿಸಿದ್ದು. ತಕ್ಷಣವೇ ಕೋಣೆಯ ಬಾಗಿಲಿಗೆ ಒಳಗಿನಿಂದ ಗಟ್ಟಿಯಾಗಿ ಬೀಗ ಹಾಕ್ಕೊಂಡು ಹಾಸಿಗೆಯ ಮೇಲೆ ಹೊರಗಿದ್ಲು. ಜರ್ಜರಿತವಾದ ದಣಿದ ಮನಸ್ಸು, ದೇಹ ಆಕೆಯನ್ನು ತಕ್ಷಣವೇ ಗಾಢವಾದ ನಿದ್ದೆಗೆ ಜಾರಿಸಿತು. ಎಷ್ಟರ ಮಟ್ಟಿಗೆ ಅಂದರೆ ಮಾರನೇ ದಿನ ಬೆಳಗ್ಗೆ 9:30 ಆದರೂ ಮಲ್ಲಿಕಾ ಕೋಣೆಯ ಬಾಗಿಲು ತೆರೆಯಲೇ ಇಲ್ಲ. ಇದರಿಂದ ತೀವ್ರ ಆತಂಕಗೊಂಡ ಹಾಸ್ಟೆಲ್ ವಾರ್ಡನ್ ಗಾಬರಿಯಿಂದ ಓಡ್ಬಂದು ಮಲ್ಲಿಕಾಳ ಕೋಣೆಯ ಬಾಗಿಲನ್ನು ಜೋರಾಗಿ ಬಡಿಯೋಕ್ಕಾರಂಭಿಸಿದ್ರು. ವಾರ್ಡನ್ ಬಾಗಿಲು ತಟ್ತಿದ್ದ ಸೌಮ್ಯವಾದ ಶಬ್ದ ಮೆಲ್ಲನೆ ಮಲ್ಲಿಕಾಳ ಕಿವಿಯನ್ನು ತಲುಪಿ ಅವಳ ನಿದ್ದೆಯನ್ನು ಭಂಗಗೊಳಿಸಿತು. ಕಣ್ಣು ಮುಚ್ಚಿದಾಗಲೂ ಅವಳ ಕಣ್ಣೆದುರು ತಾನು ಕಷ್ಟಪಟ್ಟು ಸಂಪಾದಿಸಿದ ಆ ಪುಟ್ಟ ಸರಸ್ವತಿಯ ಪ್ರತಿಮೆಯೇ ಕಾಣಿಸ್ತಾ ಇತ್ತು. ಆಕೆ ಮೆಲ್ಲನೆ ಕಣ್ಣು ಬಿಟ್ಟು ಸೋಲಪದ ಸಿಂಹಿಣಿಯಂತೆ ಕಾಲುಗಳನ್ನು ದಾಟುತ್ತಾ ಬಂದು ಬಾಗಿಲನ್ನು ತೆರೆದ್ಲು. ಎದುರಿಗೆ ಆತಂಕದಿಂದ ನಿಂತಿದ್ದ ವಾರ್ಡನ್ ಮೇಡಮ್ಗೆ ಮುಗುಳ್ನಗುತ್ತಾ, ಶುಭೋದಯ ಮೇಡಮ್ ಅಂತ. ಚಿಂತಿಸಬೇಡಿ, ನಿಮಗೆ ಸ್ವಲ್ಪ ತಲೆನೋವು ಇದ್ದುದರಿಂದ ಗಾಢವಾದ ನಿದ್ದೆ ಬಂದಿತ್ತು ಅಷ್ಟೇ, ನೀವೇನು ಗಾಬರಿ ಆಗಬೇಡಿ ಎಂದು ಹೇಳುತ್ತಾ ಧೈರ್ಯವನ್ನು ತುಂಬಿದ್ಲು. ಹೆತ್ತವರೇ ಕೈಬಿಟ್ಟರೂ ಕೂಡ ತನ್ನ ಸ್ವಂತ ಕಾಲಿನ ಮೇಲೆ ನಿಲ್ಲಲು ಮಲ್ಲಿಕಾ ಈಗ ಹೈದರಾಬಾದ್ನಲ್ಲಿ ತನ್ನ ಮೊದಲ ಹೆಜ್ಜೆಯನ್ನು ಇಟ್ಟೇ ಬಿಟ್ಟಿದ್ಲು. ವಾರ್ಡನ್ ಮೇಡಮ್ ಏನಾದರೂ ಹೇಳುವ ಮೊದಲು ಮಲ್ಲಿಕಾ ತಾನೇ ಮುಗುಳ್ನಗುತ್ತಾ ಸುಳ್ಳು ಹೇಳಿ ಪರಿಸ್ಥಿತಿಯನ್ನು ಚೆನ್ನಾಗೇ ನಿಭಾಯಿಸಿಬಿಟ್ಲು. ವಾರ್ಡನ್ ಮಲ್ಲಿಕಾಳ ತಲೆ ಸವರುತ್ತಾ ಪ್ರೀತಿಯಿಂದ ಹೇಳಿದ್ರು, ಪರವಾಗಿಲ್ಲ ಬಿಡು ಮಲ್ಲಿಕಾ, ನಿನಗೆ ತುಂಬ ತಲೆನೋವು ಇದೆ ಅಲ್ವಾ? ಬೇಗ ಬಂದು ಮೆಸ್ನಲ್ಲಿ ಊಟ ಮುಗಿಸಿ ಆಮೇಲೆ ಮಲಗಿ ವಿಶ್ರಾಂತಿ ತಗೋ. ನಿನ್ನ ಆರೋಗ್ಯ ಸರಿಯಿಲ್ಲ ಅಂದಮೇಲೆ ಕೆಲಸ ಮಾಡೋಕ್ಕೆ ನಿನ್ನಲ್ಲಿ ಶಕ್ತಿಯೇ ಉಳಿಯಲ್ಲ. ನಿನ್ನೆ ನೀನು ತುಂಬ ಸುಸ್ತಾಗಿ ಏನೋ ಕಳೆದುಕೊಂಡ ಮುಗ್ಧದ ಥರ ಕಾಣ್ತಾ ಇದ್ದೆ. ಅದಕ್ಕೆ ನಾನು ತುಂಬ ಭಯ ಆಗಿ ಅಲ್ಲಿಗೆ ಓಡಿ ಬಂದಿದ್ದು ಅಷ್ಟೇ.
ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ. ವಾರ್ಡನ್ ಹೋದ ನಂತರ ಮಲ್ಲಿಕಾ ಬೆಡ್ನಿಂದ ಎದ್ಲು ತುಂಬ ಕಷ್ಟಪಟ್ಟು ಹಲ್ಲುಜ್ಜಿಕೊಂಡು ಬಿಸಿನೀರಲ್ಲಿ ಸ್ನಾನ ಮುಗಿಸ್ತಾಳೆ. ಒಂದು ಪವಿತ್ರ ಸ್ನಾನ ಅವಳ ಮನಸ್ಸನ್ನು ಸಂಪೂರ್ಣವಾಗಿ ಶುದ್ಧಿ ಮಾಡಿ ದೇಹದಲ್ಲಿನ ಇಡೀ ಸೋಮಾರಿತನ ಮತ್ತು ದಣಿವನ್ನು ಸಂಪೂರ್ಣವಾಗಿ ದೂರ ಮಾಡಿತು. ಸದ್ಯಕ್ಕೆ ಅವಳಿಗಿದ್ದ ಒಂದೇ ಒಂದು ಗುರಿ ಬದುಕಿ ತೋರಿಸೋದು. ಹೌದು, ಬದುಕಿ ತೋರಿಸಬೇಕು. ಅದಕ್ಕಾಗಿ ಅವಳು ಪೇಪರ್ನಲ್ಲಿ ಬಂದಿದ್ದ ಉದ್ಯೋಗ ಜಾಹೀರಾತುಗಳನ್ನು ನೋಡಿ ಕೆಲಸ ಹುಡುಕೋಕೆ ಶುರು ಮಾಡ್ಕೊಂಡ್ಳು. ಹೊರಡುವ ಮುನ್ನ ಹೊಟ್ಟೆಗೆ ಏನಾದರೂ ಹಾಕಿಕೊಳ್ಬೇಕು ಅಂತ ಯೋಚಿಸಿ ಹಾಸ್ಟೆಲ್ನ ಮೆಸ್ನಲ್ಲಿ ಒಂದು ಕಡೆ ಹೆಜ್ಜೆ ಹಾಕಿದ್ಲು. ಅವತ್ತು ಅವಳ ಅದೃಷ್ಟ ಅಷ್ಟಾಗಿ ಚೆನ್ನಾಗಿರಲಿಲ್ಲ ಅಂತ. ಯಾಕೆ ಮೆಸ್ಗೆ ಹೋಗುವಷ್ಟರಲ್ಲೆಲ್ಲ ಟಿಫಿನ್ ಖಾಲಿಯಾಗಿತ್ತು. ಕೊನೆಗೆ ಉಳಿದಿದ್ದ ಇಡ್ಲಿಗಳಲ್ಲಿ ಕೇವಲ 2 ಇಡ್ಲಿಗಳನ್ನು ತಿಂದು ತನ್ನ ಹೊಟ್ಟೆ ತುಂಬಿತ್ತು ಎಂಬಂತೆ ಅಲ್ಲಿಂದ ಹೊರಡಲು ಅನುವಾದ್ಲು. ಆದರೆ ಮಲ್ಲಿಕಾ ಮುಖ ನೋಡಿ ಅವಳು ಹಸ್ತಿದ್ದಾಳೆ ಅಂತ ಅರಿತ ಆ ಕರುಣಾಮಯಿ ವಾರ್ಡನ್ ತಕ್ಷಣವೇ ಉಳಿದ ಇಡ್ಲಿಗಳನ್ನು ಒಂದು ಬಾಕ್ಸ್ನಲ್ಲಿ ಅಚ್ಚುಕಟ್ಟಾಗಿ ಪ್ಯಾಕ್ ಮಾಡಿಕೊಂಡು ಅವಳ ಕೈಗಿಟ್ರು. ಮಲ್ಲಿಕಾ ಬೇಡ ಬೇಡ ಎಷ್ಟೇ ಬೇಡ ಅಂದರೂ ಕೂಡ ವಾರ್ಡನ್ ಕೇಳಲೇ ಇಲ್ಲ. ಮಲ್ಲಿಕಾ ಇಡ್ಲಿ ಬಾಕ್ಸ್ಗಳನ್ನು ತನ್ನ ಬ್ಯಾಗ್ಗಳಲ್ಲಿ ಇಟ್ಕೊಂಡು ಸಿಕಂದರಾಬಾದ್ನ ಬೀದಿಗಳಲ್ಲಿ ಸ್ವಾಭಿಮಾನದ ಬದುಕಿಗಾಗಿ ಕೆಲಸದ ಹುಡುಕಾಟವನ್ನೇ ಪ್ರಾರಂಭಿಸಿದ್ಲು. ಅವಳು ಆ ದಿನ ಸತತವಾಗಿ 2-3 ಇಂಟರ್ವ್ಯೂಗಳಿಗೆ ಹಾಜರಾಗ್ತಾಳೆ. ಸಿಕಂದರಾಬಾದ್ನಲ್ಲಿ ಎಷ್ಟೋ ತರಹದ ಕಂಪನಿಗಳಿದ್ರೂ ಕೂಡ ಮಧ್ಯಾಹ್ನದವರೆಗೂ ಕೂಡ ಅವಳಿಗೆ ಎಲ್ಲೂ ಕೂಡ ಸೂಕ್ತವಾದ ಕೆಲಸ ಸಿಗುವಂತಹ ಅದೃಷ್ಟವೇ ಇರಲಿಲ್ಲ ಅನಿಸುತ್ತೆ. ಅವಳಿಗೆ ಕೆಲಸ ಸಿಕ್ಕೇ ಬಿಡ್ತು. ವಿಧಿಯ ಆಟ ಎಂತಹದ್ದು ನೋಡಿ. ಆ ಆಫೀಸ್ ಯಾರದು ಅಂತ ತಿಳಿಯದೆಯೇ ಮಲ್ಲಿಕಾ ಅಲ್ಲಿ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಹೋಗಿ ಸೇರೇ ಬಿಡ್ತಾಳೆ. ಆದರೆ ಆ ಕಚೇರಿಯ ಮಾಲೀಕ ಬೇರೆ ಯಾರೂ ಅಲ್ಲ, ಸ್ವತಃ ಸಾಧನಾಳ ಆಪ್ತ ಸಂಬಂಧಿಯೇ ಆಗಿದ್ದನು. ಮಲ್ಲಿಕಾ ತನಗೆ ಕೆಲಸ ಸಿಕ್ಕಿದ್ದಕ್ಕೆ ಖುಷಿಪಟ್ಲು. ಅಸಲಿಗೆ ಕಂಪನಿಯಲ್ಲಿ ಆರಂಭದಲ್ಲೇ 30,000 ರೂಪಾಯಿ ಸಂಬಳ ನೀಡುವುದಾಗಿ ಹೇಳಿದರು. ಆದರೆ ಕೊನೆಗೆ ಕೇವಲ 15,000 ರೂಪಾಯಿಯನ್ನು ನಿಗದಿಪಡಿಸ್ತಾರೆ. ಆದರೂ ಮಲ್ಲಿಕಾ ಅದಕ್ಕೆ ಸಂತೋಷದಿಂದಲೇ ಸರಿ ಆಗ್ಬೋದು ಅಂತ ಒಪ್ಕೊಳ್ತಾರೆ. ನಾಳೆಯಿಂದಲೇ ಕೆಲಸ ಸೇರುವುದಾಗಿ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಸಂಜೆ ಆಗ್ತಾ ಇದ್ದಂಗೆ ಮಲ್ಲಿಕಾ ಸಿಕಂದರಾಬಾದ್ ರೈಲ್ವೆ ನಿಲ್ದಾಣದಲ್ಲಿ ಹತ್ತಿರವಿರುವ ಪ್ರಸಿದ್ಧ ಗಣೇಶ ದೇವಸ್ಥಾನಕ್ಕೆ ಬರ್ತಾಳೆ. ವಿಘ್ನೇಶ್ವರನ ಸನ್ನಿಧಿಯಲ್ಲಿ ಕಣ್ಣೀರನ್ನು ಹಾಕುತ್ತಾ ಮೌನವಾಗಿ ಕುಳಿತುಕೊಂಡ್ಳು. ದೇವ್ರೇ, ನಾನೇನು ತಪ್ಪು ಮಾಡಿದೆ ಅಂತ ನನಗೆ ಇಷ್ಟೊಂದು ಕಠಿಣವಾದ ಕಷ್ಟಗಳನ್ನು ಕೊಡ್ತಾನೆ ಇದೆಯಾ ಎಂದು ಪ್ರಶ್ನಿಸುತ್ತಾ ಅವಳು ಇಡೀ ಜಗತ್ತನ್ನೇ ಮರೆತು ಸತತವಾಗಿ 5-7 ಗಂಟೆಯವರೆಗೆ ದೇವಸ್ಥಾನದ ಜಗಲಿಯ ಮೇಲೆ ತನ್ನ ಕಾಲವನ್ನು ಕಳೆದೇ ಬಿಟ್ಲು. ಸಂಜೆ 6:30 ನಂತರ ದೇವಸ್ಥಾನದಲ್ಲಿ ಭಕ್ತರ ದಂಡು ಹೆಚ್ಚಾಗಿ ಗಂಟೆಯ ಜಾಗಟೆ ಸದ್ದು ಕೇಳಿಸಿದಾಗ ಮಲ್ಲಿಕಾ ತನ್ನ ಶೂನ್ಯ ಲೋಕದಿಂದ ಹೊರಬಂದ್ಲು. ಮತ್ತೊಮ್ಮೆ ಭಗವಂತನಿಗೆ ಕೈ ಮುಗಿದು ದೇವಸ್ಥಾನದ ಪ್ರಸಾದವನ್ನು ಸ್ವೀಕರಿಸಿ ಸದ್ದಿಲ್ಲದೆ ಹಾಸ್ಟೆಲ್ಗೆ ಹಿಂತಿರುಗ್ತಾಳೆ. ಮಾರನೇ ದಿನ ಮಲ್ಲಿಕಾ ಹೊಸ ಆಫೀಸ್ನಲ್ಲಿ ಕೆಲಸಕ್ಕೆ ಸೇರಿದ್ಲು. ಅವಳ ಬುದ್ಧಿವಂತಿಕೆಗೆ ತಕ್ಕಂತೆ ಕೆಲಸ ಕಲಿತಾ ಇದ್ಲು. ಒಂದಿನ ಮಧ್ಯಾಹ್ನ ಆಫೀಸ್ನ ಕ್ಯಾಂಟೀನಲ್ಲಿ ಊಟ ಮುಗಿಸಿ ಆಕೆ ಹೊರಬರ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಕಚೇರಿಯ ಮುಂಭಾಗದಲ್ಲಿ ಒಂದು ಐಷಾರಾಮಿಯಾದ ಕಾರು ಬಂದು ನಿಲ್ಲುತ್ತೆ. ಕಾರಿನಿಂದ ಇಳಿದ ಆ ಹುಡುಗಿಯನ್ನು ಕಂಡ ಮಲ್ಲಿಕಾ ಒಂದು ಕ್ಷಣ ದಿಗ್ಭ್ರಮೆಗೊಂಡು ಆಘಾತದಿಂದ ಸ್ತಬ್ಧಳಾಗಿ ನಿಂತುಬಿಟ್ಲು. ಹೌದು, ಕಾರಿನಿಂದ ಇಳಿದದ್ದು ಬೇರೆ ಯಾರೂ ಆಗಿರಲಿಲ್ಲ. ತನ್ನ ಬದುಕನ್ನು ನರಕಕ್ಕೆ ತಳ್ಳಿದಂತಹ ಅದೇ ಸಾಧನ ಅಲ್ಲಿನ ಬಾಸ್. ಕೈ ಹಿಡಿದು ನಗುತ್ತಾ ಅತ್ಯಂತ ಗರ್ವದಿಂದ ಕಚೇರಿಯೊಳಗೆ ನಡೆದು ಬರ್ತಿದ್ಲು. ಸಾಧನಾಳಿಗೆ ಮಲ್ಲಿಕಾ ಅಲ್ಲೇ ಕೆಲಸ ಮಾಡ್ತಿದ್ದಾಳೆ ಎಂಬ ವಿಷಯ ಅರಿವಿರಲಿಲ್ಲ. ಆದರೆ ಮಲ್ಲಿಕಾ ತಕ್ಷಣವೇ ತನ್ಮಯಳಾಗಿ ಪಕ್ಕದಲ್ಲೇ ಇದ್ದ ತನ್ನ ಸಹೋದ್ಯೋಗಿ ಹುಡುಗಿಯನ್ನು ರಹಸ್ಯವಾಗಿ ಕೇಳಿದ್ಲು. ಯಾರ ಹುಡುಗಿ? ನಮ್ಮ ಬಾಸ್ಗೆ ಅವಳು ಲವ್ವರಾ, ಫ್ರೆಂಡಾ ಅಥವಾ ಬೇರೆ ಏನಾದರೂ ಸಂಬಂಧಿನಾ ಅಂತ ವಿಚಾರಿಸಿದ್ಲು. ಅದಕ್ಕೆ ಸಹೋದ್ಯೋಗಿ ಹುಡುಗಿ ಅಸಹ್ಯ ಪಟ್ಕೊಳ್ಳು ತಪ್ಪಿಸಿ ಧ್ವನಿಯಲ್ಲಿ ಹೇಳಿಲ್ಲ. ಅವಳು ನಮ್ಮ ಬಾಸ್ನ ಸ್ವಂತ ಚಿಕ್ಕಪ್ಪನ ಮಗಳು. ಹೆಸರು ಸಾಧನ ಅಂತ. ತುಂಬ ಅಹಂಕಾರ, ದುರಹಂಕಾರಿ. ಅವಳ ರಕ್ತದಲ್ಲೇ ಇದೆ. ನಿಜ, ಜೀವನದಳು ಎಷ್ಟು ಕೆಟ್ಟವಳು ಅಂತ ಇಲ್ಲಿ ಯಾರಿಗೂ ಗೊತ್ತಿಲ್ಲ. ಈ ಆಫೀಸ್ ತನ್ನದೇ ಎಂಬಂತೆ ಆಡ್ತಾಳೆ. ಕೆಲವೊಮ್ಮೆ ಇಲ್ಲಿನ ಸ್ಟಾಫ್ಗೆ ತುಂಬ ಕೀಳಾಗಿ ಬೈತಾಳೆ. ಮಲ್ಲಿಕಾ, ಅವಳ ಹತ್ತಿರ ತುಂಬ ಜಾಗರೂಕತೆಯಿಂದ ಇರು. ಅವಳ ದಾರಿಗೆ ಎಂದು ಅಡ್ಡ ಹೋಗಬೇಡ. ನೀನು ತುಂಬ ಮುಗ್ಧೆ ಥರ ಕಾಣ್ತೀಯ ತಾನೆ, ಹಾಗಾಗಿ ನೀನು ಆ ಮುಗ್ಧತೆಯ ಲಾಭ ತಗೊಂಡು ಅವಳು ನಿನಗೆ ಏನು ಬೇಕಾದರೂ ತೊಂದರೆ ಕೊಡಬಹುದು ಅಂತ ಎಚ್ಚರಿಸಿ ಹುಡುಗಿ ತನ್ನ ಕ್ಯಾಬಿನ್ಗೆ ಅಲ್ಲಿಂದ ಹೊರಟು ಹೋಗ್ತಾಳೆ. ಮಲ್ಲಿಕಾ ಕಟು ನಗೆಯೊಂದಿಗೆ ಸಾಧನ ಹೋಗ್ತಿದ್ದ ಹಾದಿಯನ್ನೇ ನೋಡುತ್ತಾ ತನ್ನ ಮನಸ್ಸಿನಲ್ಲೇ ಶಪಥ ಮಾಡಿದ್ಲು. ಸಾಧನ, ನನ್ನ ಹಸನ್ಮುಖಿ ಜೀವನದಲ್ಲಿ ಇಷ್ಟೊಂದು ದೊಡ್ಡ ಚಂಡಮಾರುತ ಎಬ್ಬಿಸಿ ನನ್ನ ಬದುಕನ್ನು ಅವ್ಯವಸ್ಥೆ ಮಾಡಿದ ನೀನು ಇವತ್ತು ನಿನ್ನ ಕುಟುಂಬದವರ ಜೊತೆ ಹೇಗೆ ಹೈದರಾಬಾದ್ನಲ್ಲಿ ಇಷ್ಟೊಂದು ಸಂತೋಷವಾಗಿ ಫ್ಯಾಮಿಲಿ ಜೊತೆ ಸಮಯ ಕಳೀತಾ ಇದೆಯಲ್ವಾ?
ಆದರೆ ಪಾಪವೇ ತಿಳಿಯದೆ ನನ್ನ ಹೆತ್ತವರಿಂದ ದೂರ ಮಾಡಿ ಅನ್ಯಾಯವಾಗಿ ಈ ಜಗತ್ತಿನಲ್ಲಿ ನನ್ನ ಕಷ್ಟ ಸುಖ ಕೇಳದೆ ಒಬ್ಬಂಟಿಯಾಗಿ ಒಂಟಿ ಎಣದಂತೆ ಬಿಟ್ಟು ಹೋಗಿದೆಯಲ್ವ. ಅವಳ ಕಣ್ಣುಗಳಲ್ಲಿ ಈಗ ಸೇಡಿನ ಕಿಡಿ ಹೊತ್ತು ಉರಿತಾ ಇತ್ತು. ಇದಕ್ಕೆ ತಕ್ಕ ಪ್ರತಿಫಲವಾಗಿ ನೀನು ಖಂಡಿತವಾಗಿಯೂ ಅನುಭವಿಸಲೇಬೇಕು ಸಾಧನ. ಇಂದಿನಿಂದ ನನ್ನ ಕಣ್ಣುಗಳಿಂದ ಹರಿಯುವ ಪ್ರತಿಯೊಂದು ಕಣ್ಣೀರಿಗೂ ಕೂಡ ಅನಿಗೂ ನೀನು ರಕ್ತದ ಕಣ್ಣೀರಿಟ್ಟ ಉತ್ತರ ಹೇಳಬೇಕಾದ ದಿನ ಹತ್ತಿರದಲ್ಲೇ ಇದೆ ಎಂದು ಮಲ್ಲಿಕಾ ತನ್ನ ಕಣ್ಣೀರನ್ನು ಒರೆಸ್ಕೊಂಡು ರೋಷದಿಂದ ತನ್ನ ಕ್ಯಾಬಿನ್ಗೆ ಹೋಗಿ ಕೆಲಸ ಮಾಡೋಕೆ ಶುರು ಮಾಡಿದ್ಲು. ತನ್ನ ಮನಸ್ಸಿನ ಇಡೀ ನೋವನ್ನು ಮರೆತು ಕೆಲಸದ ಗಾಡಿ ಗಮನ ಹರಿಸಲು ಆಕೆ ಎಷ್ಟು ಪ್ರಯತ್ನಿಸಿದರೂ ಕೂಡ ಆ ಕಪಟಿ ಸಾಧನಾಳ ಅಹಂಕಾರದ ನಗುಮುಖ, ಅವಳು ಮಾಡಿದ ಮೋಸ ಮಲ್ಲಿಕಾಳ ಕಣ್ಣೆದುರೇ ಸುಳಿದಾಡ್ತಾ ಇದೆ. 20 ವರ್ಷಗಳ ಕಾಲ ಅತ್ಯಂತ ಪವಿತ್ರವಾದ ಹೆಮ್ಮೆಯಿಂದ ಬದುಕಿದ ಬದುಕನ್ನು ಒಂದೇ ಒಂದು ಸುಳ್ಳು ಫೋಟೋದ ಒಂದು ಏಟಿಗೆ ಕಳೆದುಕೊಂಡ ಮುಗ್ಧ ಹುಡುಗಿ ಇವಳು. ತನ್ನನ್ನು ಹೆತ್ತು ಬೆಳೆಸಿದ ಹೆತ್ತವರನ್ನೇ ಆ ಸಾಧನ ತನಗಿಂತ ಹೆಚ್ಚಾಗಿ ನಂಬುವಂತೆ ಮಾಡಿ ಸುಳ್ಳು ಸಾಕ್ಷಿಗಳಿಂದ ವಂಚಿಸಿ ಇವತ್ತು ಊರು ಬಿಟ್ಟು ಬರುವಂತೆ ಮಾಡಿದ್ದಾಳೆ. ಇಡೀ ಊರಿನ ಜನರೆಲ್ಲರೂ ಕೂಡ ಸರಸ್ವತಿಯ ಮುದ್ದಾದ ಮಗು ಎಂದು ಕೊಂಡಾಡುತ್ತಿದ್ದಾಗ ಈ ಮಲ್ಲಿಕಾಳನ್ನು ಇವತ್ತು ಇಡೀ ಸಮಾಜದ ಮುಂದೆ ಕಳಂಕಿತ ಹುಡುಗಿಯನ್ನಾಗಿ ಮಾಡಿದ ಆ ಸಾಧನಾಳ ಬದುಕಿನಲ್ಲಿ ಮಲ್ಲಿಕಾ ಇನ್ನು ಮುಂದೆ ಒಮ್ಮೆಯೂ ನೆಮ್ಮದಿಯಿಂದ ಇರಲು ಬಿಡುವುದಿಲ್ಲ. ಮಲ್ಲಿಕಾ ತನ್ನ ಕ್ಯಾಬಿನ್ನಲ್ಲಿ ಕುಳಿತು ಕಂಪ್ಯೂಟರನ್ನು ನೋಡುತ್ತಾ ಹಳೆಯ ನೋವಿನಲ್ಲೂ ಕೂಡ ಮುಳುಗಿದ್ಲು. ಅವತ್ತು ಮದುವೆ ಮಂಟಪದಲ್ಲಿ ಆ ಹುಡುಗ ಯಾರೆಂದು ತನಗೆ ಗೊತ್ತಿರದಿದ್ರೂ ಕೂಡ ಇಡೀ ಊರಿನ ಜನರೆಲ್ಲ ಸೇರಿ ಕೇವಲ ಒಂದೇ ಒಂದು ಗಂಟೆಯಲ್ಲಿ ತನ್ನ ಬಗ್ಗೆ ಏನೆಲ್ಲ ಸುಳ್ಳು ಕಥೆಗಳನ್ನು ಕಟ್ಟಿ ಅಪಮಾನಿಸಿದ್ರು. ಮಲ್ಲಿಕಾ ಸಾಧನಾಳ ನಗುಮುಖವನ್ನು ನೆನೆಯುತ್ತಾ ತನ್ನೊಳಗೆ ತಾನೇ ವಿಷಾದದಿಂದ ಯೋಚಿಸ್ತಾ ಇದ್ದಾಳೆ. ಸಾಧನ, ನನ್ನ ಬದುಕನ್ನು ಅನ್ಯಾಯವಾಗಿ ನಗೆಪಾಟಲು ಮಾಡಿ ಇವತ್ತು ನೀನು ಅಷ್ಟೊಂದು ನಿರಾಳವಾಗಿ ನಗ್ತಾ ಇದೆಯಲ್ವಾ. ನಿನ್ನ ಈ ವಿಕೃತ ನಗುವನ್ನು ಖಂಡಿತ ನಾನು ಹಾಳು ಮಾಡ್ತೀನಿ. ನನ್ನ ರಕ್ತ ಕುದಿಯುತ್ತೆ. ಇಷ್ಟೆಲ್ಲ ದ್ರೋಹ ಮಾಡಿ ನೀನು ಏನು ಸಾಧಿಸ್ದೆ ನನಗಿನ್ನೂ ಅರ್ಥ ಆಗ್ತಿಲ್ಲ. ಆದರೆ ನನ್ನ ಇಡೀ ಸಮಾಜದ ಮುಂದೆ ಚಾರಿತ್ರಹೀನಳಾಗಿ ನಿಲ್ಲಿಸುವಲ್ಲಿ ನೀನು ಖಂಡಿತ ಯಶಸ್ವಿಯಾದೆ ಅಲ್ವಾ ಮಲ್ಲಿಕಾ. ಮಲ್ಲಿಕಾ ಸಂಜೆಯಾಗುವವರೆಗೂ ಅದೇ ಯೋಚನೆಯಲ್ಲಿಯೇ ಪಾಪ ಆ ದಿನವನ್ನೇ ಕಳೆದುಬಿಟ್ಲು. ಆಫೀಸ್ ಮುಗಿದ ನಂತರ ಕಂಪ್ಯೂಟರನ್ನು ಆಫ್ ಮಾಡಿ ಹಾಸ್ಟೆಲ್ಗೆ ಹೊರಟ್ಲು. ಹಾಸ್ಟೆಲ್ ತಲುಪಿದ ಮೇಲೆಯೂ ಕೂಡ ಅವಳ ಮನಸ್ಸಿಗೆ ಶಾಂತಿ ಇರಲಿಲ್ಲ. ಮೆಸ್ಗೆ ಹೋಗಿ ಕೇವಲ ಜೀವ ಉಳಿಸಿಕೊಳ್ಳಲು ಒಬ್ಬ ಯಾಂತ್ರಿಕ ಪ್ರಾಣಿಯಂತೆ 4 ತುತ್ತು ಅನ್ನವನ್ನು ಹೊಟ್ಟೆಗೆ ಹಾಕ್ಕೊಂಡ್ಳು. ಆದರೆ ಅವಳ ಹೃದಯ ದುಃಖದಿಂದ ಭಾರವಾಗಿತ್ತು. ತನ್ನ ಕೋಣೆಗೆ ಬಂದು ತನ್ನ ಸುಂದರ ಭವಿಷ್ಯವನ್ನೇ ಕತ್ತಲೆಗೆ ದೂಡಿದ ಆ ಕರಾಳ ಫೋಟೋಗಳನ್ನು ಮತ್ತೊಮ್ಮೆ ಕೈಗೆತ್ತಿಕೊಂಡ್ಳು. ಆ ಫೋಟೋದಲ್ಲಿ ತನ್ನ ಪಕ್ಕದಲ್ಲಿ ನಿಂತಿದ್ದ ಅಪರಿಚಿತ ಹುಡುಗನನ್ನು ಮಲ್ಲಿಕಾ ತನ್ನ ಜೀವನದಲ್ಲಿ ಒಮ್ಮೆಯೂ ಕೂಡ ನೋಡಿರಲಿಲ್ಲ. ಆದರೆ ಆ ಕಪಟಿ ಸಾಧನ ಅನ್ಯಾಯವಾಗಿ ಅವನನ್ನು ತನಗೆ ಜೋಡಿಸಿ ಇಡೀ ಬದುಕನ್ನು ಧೂಳಿಪಟ ಮಾಡಿದ್ಲಲ್ವಾ. ಮಲ್ಲಿಕಾ ಅದು ಹಳ್ಳಿಯ ಮನೆಯನ್ನು ಬಿಟ್ಟು ಬರುವಾಗ ಬೇರೆ ಯಾವುದೇ ವಸ್ತುಗಳನ್ನು ಕೂಡ ಅವಳು ತರದಿದ್ರೂ ತನ್ನ ಬದುಕನ್ನು ಹಾಳು ಮಾಡಿದ ನಕಲಿ ಫೋಟೋಗಳನ್ನು ಮಾತ್ರ ಸಾಕ್ಷಿಯಾಗಿ ಜೊತೆಯಲ್ಲೇ ಇಟ್ಕೊಂಡಿದ್ಲು, ಜೊತೆಗೆ ತಂದಿದ್ಲು. ಆ ಫೋಟೋಗಳನ್ನು ಎಲ್ಲಿ ಎಡಿಟ್ ಮಾಡಲಾಗಿದೆ, ಯಾರದನ್ನು ಪ್ರಿಂಟ್ ಮಾಡಿಸಿದ್ದಾರೆ ಅಂತ ಪತ್ತೆ ಹಚ್ಚೋಕೆ ಆಕೆ ಹೈದರಾಬಾದ್ನಲ್ಲಿ 1 ವಾರಗಳ ಕಾಲ ಸತತವಾಗಿ ಹುಡುಕಾಟ ಮಾಡ್ತಾ ಇದ್ಲು. ಆದರೆ ಆ ನೀಚ ಕೆಲಸವನ್ನು ಯಾರು ಮಾಡಿದ್ದು ಅಂತ ತಿಳಿಯಲು ಯಾವುದೇ ಭದ್ರವಾದಂತಹ ಒಂದು ಪುರಾವೆ ಸಿಗಲೇ ಇಲ್ಲ. ನೋಡೋಣ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಪ್ರತಿದಿನ ಕಥೆಗಳು ಬರುತ್ತೆ, ಮಿಸ್ ಮಾಡಬೇಡಿ, ಚೆಕ್ಔಟ್ ಮಾಡ್ತಾ ಇರಿ.